ಕಾರ್ಡಲ್ಲಿ ತೋರಿಸ್ತಿರಲ್ವಾ ಈಗ ಏನೋ ಪಾಸಿಟಿವ್ ಆರ್ ನೆಗೆಟಿವ್ ಏನೋ ಆಗುತ್ತೆ. ಪಾಸಿಟಿವ್ ಆದಾಗ ಹೇಗೆ ಕ್ಲೈಮ್ ಮಾಡ್ಬೇಕಂದ್ರೆ ನಮ್ಗೆ ಹೇಗೆ ಅದು ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನೆಗೆಟಿವ್ ಆದಾಗ ಏನು ಮಾಡ್ಬೇಕು, ಬರೀ ನೆಗೆಟಿವ್ ನೀವು ಹೇಳಿದ್ರಿ, ಸೊ ಏನೋ ಒಂದು ಆಗುತ್ತೆ ಅಂತ. ಏನು ಪರಿಹಾರ ಏನಿದೆ ಅಥವಾ ಏನು? ಒಂದೊಂದಕ್ಕೆ ಒಂದೊಂದು ರೀಡಿಂಗ್ ಪ್ರಕಾರವಾಗಿ ಹೋಗುತ್ತದು. ಒಂದೊಂದು ರೀಡಿಂಗಲ್ಲಿ ಈಗ ನಾನು ಆಗಲೇ ಮೈನರ್ ಮೇಜರ್ ಅಂತ ಹೇಳಿದ್ದೆ. ಈಗ ಇದು ಲೆಟ್ಸ್ ಸಿ, ಇದು ಮೇಜರೇನೆ. ಈಗ ಈ ಕಾರ್ಡ್ ರಿಲೇಷನ್ಶಿಪ್ಗೆ ಬಂತು ಅಂದ್ರೆ ವೀಲ್ ಆಫ್ ಫಾರ್ಚ್ಯೂನ್, ದಿಸ್ ಇಸ್ ಅನ್ ಅಮೇಝಿಂಗ್ ಕಾರ್ಡ್, ಗುಡ್ ಲಕ್ ಕಾರ್ಡ್ ಅಂತ ಹೇಳ್ತೀವಿ, ಇದು ಕೆಲ್ಸಕ್ಕೆ ಒಳ್ಳೆ ಕಾರ್ಡ್ ಅಂತ ಹೇಳ್ತೀವಿ. ಸೊ ನನಗೂ ಗೊತ್ತಿರಲ್ಲ ಆ ಟೈಮಲ್ಲಿ ಏನು ಬರುತ್ತೆ. ಈಗ 4 ಆಫ್ ಪೆಂಟಿಕಲ್ಸ್, ಇದು ಮೈನರ್ ಆರ್ಕನ ಕಾರ್ಡ್ ಅಂತ ಹೇಳ್ತೀವಿ. ಇವಾಗ ಅವ್ರ ಫ್ಯಾಮಿಲಿ ಲೈಫಿಗೆ ಇದು ಬಂತು ಅಂತ ಅಂದ್ಕೊಳ್ಳೋಣ, ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಏನೋ ಬಂದಿದೆ. ಸಿನ್ಸ್ ಇದು ಮೈನರ್ ಆಗಿರೋದ್ರಿಂದ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ, ವೆಯ್ಟ್ ಮಾಡಿ, ಈಗ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಆದರೆ ಓಕೆ, ಐ ಜಸ್ಟ್ ಡೂ ಅ ಶಫ್ಲಿಂಗ್. ಈಗ ನಾವು ಹಾಗೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಬ್ಬ ಕ್ಲೈಂಟ್ ಬಂದಿದ್ದಾರೆ, ಏನೋ ಪ್ರಾಬ್ಲಮ್ ಇಟ್ಕೊಂಡು ಬಂದಿದ್ದಾರೆ, ರಿಲೇಷನ್ಶಿಪ್ ಪ್ರಾಬ್ಲಮ್ ಬಂದಿದೆ ಅಂತ ಅಂದ್ಕೊಳ್ಳೋಣ. ಆ ರಿಲೇಷನ್ಶಿಪ್ನಲ್ಲಿ ಇರಬೇಕಾ ಬೇಡವಾ ಅಂತಲೇ ನಾನು ಚೆಕ್ ಮಾಡ್ತಾ ಇದ್ದೀನಿ. ಈಗ ನಾನು 3 ಕಾರ್ಡ್ಸ್ ತೆಗೆದಿದ್ದೀನಿ. ಫಸ್ಟ್ ಕಾರ್ಡ್ ಬಂದು 8 ಆಫ್ ಕಪ್ಸ್ ಬಂದಿದೆ. 8 ಆಫ್ ಕಪ್ಸಲ್ಲಿ ಇಲ್ಲಿ ನೋಡ್ಬೋದು ನೀವು, ಆ ವ್ಯಕ್ತಿ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾನೆ, ಒಂದು ಕಡೆ ಒಂದು ದಾರಿ, ಯಾವುದೋ ಹೊಸ ದಾರಿ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಆ ರಿಲೇಷನ್ಶಿಪ್ನಲ್ಲಿ ಏರುಪೇರು ಡಿಫ್ರೆನ್ಸಸ್ ಬಂದಿದೆ ಅಂತ ಅರ್ಥ. ಒಬ್ಬ ಪಾರ್ಟ್ನರ್ಗೆ ಆ ರಿಲೇಷನ್ಶಿಪ್ನ ಉಳಿಸ್ಕೋಬೇಕು, ಇನ್ನೊಬ್ಬ ಪಾರ್ಟ್ನರ್ಗೆ ರಿಲೇಷನ್ಶಿಪ್ನ ಬಿಟ್ಟು ಹೋಗಬೇಕು ಅನ್ನಿಸ್ತಾ ಇದೆ. ಈಗ ನಾನು ನಿಮ್ಗೆ ಏನೇ ಹೇಳಿದ್ರು ನಾನೊಂದು ಫ್ಲೋಲ್ ಹೇಳಿದೆ, ದಟ್ಸ್ ಮೈ ಇಂಟ್ಯೂಷನ್. ಅದು ನನಗೆ ಹೇಳಬೇಕು ಅಂತ ಅನಿಸ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ. ಆ ಕ್ಲಾರಿಟಿ ನನಗಿದೆ, ಆ ಕಾನ್ಫಿಡೆನ್ಸ್ ನನಗಿದೆ. ಇದನ್ನು ಹೇಗೆ ಪಡೆಯೋದು ಅಂತ ಕೇಳಿದ್ರು, ಇಟ್ಸ್ ಆಲ್ ಅಬೌಟ್ ದ ಪ್ರಾಕ್ಟೀಸ್. ಇಟ್ಸ್ ಅಬೌಟ್ ಹೌ ಸೀರಿಯಸ್ ಯು ಆರ್ ಟೇಕಿಂಗ್ ದ ಕಾರ್ಡ್ಸ್. ಕಾರ್ಡ್ಸಲ್ಲಿ ಏನೂ ಇರಲ್ಲ, ಆದರೆ ಕಾರ್ಡ್ಸಲ್ಲಿ ಎನರ್ಜಿ ಇರುತ್ತಲ್ಲ, ಅದನ್ನ ನಾವು ಯೂಟಿಲೈಸ್ ಮಾಡ್ಕೋಬೇಕಾಗತ್ತೆ. ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ ಏನು ಬರುತ್ತೆ, ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ ಇಲ್ಲಿ. ಹ್ಯಾಂಗ್ ಮ್ಯಾನ್ ಬಂದಾಗ ಆ ರಿಲೇಷನ್ಶಿಪ್ಪಲ್ಲಿ ಏನೂ ನಡೀತಾ ಇಲ್ಲ, ಹೇಗಿದೆಯೋ ಹಾಗೇ ಇದೆ. ಅವರಿಬ್ಬರಲ್ಲಿ ಒಬ್ರು ಎಫರ್ಟ್ ಹಾಕ್ತಿರ್ಬೋದು, ಇನ್ನೊಬ್ರು ಏನೂ ಹಾಕ್ತಾ ಇರ್ಬೋದು, ಇಂಟ್ರೆಸ್ಟ್ ಕಳ್ಕೊಂಡಿರ್ಬೋದು, ಜವಾಬ್ದಾರಿಗಳು ತಗೊಳ್ಳದೇ ಇರ್ಬೋದು. 9 ಆಫ್ ಕಪ್ಸ್ ಔಟ್ಕಮ್ ಬರ್ತಿರೋದ್ರಿಂದ ನಾನೇನು ಹೇಳ್ತೀನಿ, ಇದು ಮೈನರ್ ಕಾರ್ಡ್. ಓಕೆ, ಸೊ ಮೈನರ್ ಬಂದಿರೋದ್ರಿಂದ ಇದು ನೆಗೆಟಿವ್ ರೀಡಿಂಗ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ ಈಗ ಟೈಮ್ ಸರಿ ಇಲ್ಲ, ಮೇ ಬಿ ಆ ವ್ಯಕ್ತಿ ಕೆಲಸ ಕಳ್ಕೊಂಡಿರ್ಬೋದು, ಅದಕ್ಕೆ ಅವ್ರ ಮೈಂಡ್ ಸ್ಟೇಟ್ ಚೆನ್ನಾಗಿಲ್ಲ. ಒಂದು 6 ತಿಂಗಳು ಟೈಮ್ ಕೊಟ್ಟು ಆದಷ್ಟು ಪಾಸಿಟಿವ್ ಆಗಿ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಇದ್ದು, ನಿಮ್ಮ ಪಾರ್ಟ್ನರ್ಗೆ ಸಪೋರ್ಟಿವ್ ಆಗಿದ್ದು ಇನ್ನೊಂದು 3 ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಎವ್ರಿ 3 ಮಂತ್ಸ್ ಎನರ್ಜೀಸ್ ವಿಲ್ ಶಿಫ್ಟ್. ಯಾರದೇ ಆಗಿರಲಿ, ಅದು ನಿಮ್ಮದು ಅಷ್ಟೇ. 3 ತಿಂಗಳಿಗೂ ಎನರ್ಜಿ ಚೇಂಜ್ ಆಗುತ್ತೆ. ಸೊ ಒಂದೊಂದು ಟೈಮಲ್ಲಿ 3 ತಿಂಗಳು ಚೆನ್ನಾಗಿಲ್ಲ ಅಂದರೆ ಆ 3 ತಿಂಗಳು ಡೆಸಿಷನ್ ದಯವಿಟ್ಟು ತೊಗೋಬೇಡಿ ಅಂತ ಹೇಳ್ತೀನಿ. ಸೊ ಈಚ್ ರೀಡಿಂಗ್ ಇಸ್ ಡಿಫ್ರೆಂಟ್. ನಾವು ಒಂದೇ ಒಂದು ಅಪ್ರೋಚ್ ಇದೆ, ಆ ಅಪ್ರೋಚ್ನೇ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋಕ್ಕಾಗಲ್ಲ. ಆ್ಯಸ್ ಐ ಟೋಲ್ಡ್, ಮೈ 6th ಸೆನ್ಸ್ ಅಂತ ಹೇಳ್ತೀನಲ್ಲ, ಅದು ಸ್ಟ್ರಾಂಗ್ ಆಗಿರಬೇಕು. ಆವಾಗಲೇ ರೀಡಿಂಗ್ ವಿಲ್ ಬಿ ಆ್ಯಕ್ಯುರೇಟ್.